ವೀಕ್ಷಕರೇ, ಧನುರಾಶಿಯ ಗುಣಲಕ್ಷಣಗಳು ವಿಡಿಯೋ ಬಹಳ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಧನುರಾಶಿಯವರ ಗುಣ ಸ್ವಭಾವಗಳು ಹೇಗಿರುತ್ತೆ, ಅವರ ವೃತ್ತಿ ಜೀವನ ಹೇಗಿರುತ್ತೆ, ಅವರ ಒಂದು ಭಾವನೆಗಳು ಯಾವ ತರ ಇರುತ್ತೆ ಅನ್ನುವಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರ ಈ ವಿಡಿಯೋದಲ್ಲಿ ಅಡಗಿರ್ತಕ್ಕಂಥದ್ದು. ತಡ ಮಾಡೋದಿಲ್ಲ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಮತ್ತೆ ಈ ವಿಡಿಯೋದ ಕೊನೆಯಲ್ಲಿ ಶುಭ ಸಂಖ್ಯೆಗಳು, ಶುಭ ವಾರಗಳು, ಶುಭ ರತ್ನಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಬಹಳ ಉಪಯೋಗಕ್ಕೆ ಬರುತ್ತೆ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ನುವಂತ ಭಾವನೆ ಇದೆ. ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳ ದಿನಗಳಿಂದ ನಮ್ಮ ಚಾನಲ್ ನೋಡ್ತಾ ಇದ್ದು ಅಥವಾ ಹೊಸದಾಗಿ ನೋಡ್ತಾ ಇದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಧನುರಾಶಿಯವರ ಅಂದ ತಕ್ಷಣ ಧನುರಾಶಿಯವರ ನಕ್ಷತ್ರಗಳು ಯಾವ? ಮೂಲ ನಕ್ಷತ್ರದ 4 ಚರಣಗಳು, ಪೂರ್ವಾಷಾಢ ನಕ್ಷತ್ರದ 4 ಚರಣಗಳು, ಉತ್ತರಾಷಾಢ ನಕ್ಷತ್ರದ ಮೊದಲನೇ ಚರಣ ಈ ಧನುರಾಶಿಯ ಅಂಡರ್ನಲ್ಲಿ ಬರುತ್ತೆ. ಇನ್ನು ಈ ಧನುರಾಶಿಯವರ ಅಂದ ತಕ್ಷಣ ಹೇಗೆ ನೋಡಿ, ವಿದ್ವಾಂಸರು, ಬಹಳಷ್ಟು ಸಕಲ ಕಲಾ ವಲ್ಲಭರು, ಎಲ್ಲ ವಿದ್ಯೆಗಳನ್ನ ಅರಿತವರು, ಮತ್ತೆ ಬಹಳಷ್ಟು ವಿಷಯಗಳನ್ನ ತಿಳಿದವರು ಅಂತ ಹೇಳಿ ಒಂದೇ ಮಾತಿನಲ್ಲಿ ಹೇಳ್ಬೋದು. ನೋಡಿ, ಧನುರಾಶಿಯವರಂದ ತಕ್ಷಣ ಹಠ, ಛಲ, ಧೈರ್ಯ. ಯಾಕಂತಂದ್ರೆ ಯಾವುದೇ ಒಂದು ಸಂದರ್ಭ ಇರ್ಲಿ, ಯಾವುದೇ ಕಾಲ ಇರ್ಲಿ, ಯಾವುದೇ ಸಿಚುವೇಶನ್ ಇರ್ಲಿ, ಮುಂದೆ ಇಟ್ಟಿರ್ತಕ್ಕಂಥ ಹೆಜ್ಜೆ ಹಿಂದೆ ಇಡಲ್ಲ, ಹಿಂದೆ ಸರಿಯಲ್ಲ, ನಿರ್ಧಾರ ತಗೊಳ್ಳಲ್ಲ, ತಗೊಂಡ್ರೆ ಕೈ ಬಿಡಲ್ಲ. ಅಂತಹ ಒಂದು ಹಠವಾದಿಗಳು ಈ ಧನುರಾಶಿಯವರು. ಬಹಳಷ್ಟು ವಿಚಾರವಂತರು, ವಿದ್ಯಾವಂತರು, ಬುದ್ಧಿವಂತರು, ಸಮಯವನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ಅಂತಂದ್ರೆ ಈ ಧನುರಾಶಿಯವರು ಅಂತ ಹೇಳ್ಬೋದು. ಅಸಾಧ್ಯವಾದದ್ದನ್ನ ಸಾಧಿಸಿಕೊಳ್ಳುವಂತಹ ಪರಿಪೂರ್ಣವಾದ ಛಲ, ಪರಿಶ್ರಮ, ಶ್ರದ್ಧೆ ಇರುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರ್ತಕ್ಕಂತಹ ವಿಚಾರ. ಇನ್ನು ನಿಮ್ಮ ಛಲ, ಧೈರ್ಯ ಇದೆಯಲ್ಲ, ಯಾವ ಮಟ್ಟಿಗಿರುತ್ತದೆ ಅಂತಂದ್ರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ರೂ ಕೂಡ ಅದನ್ನ ಜಯಿಸುವಂತ ಮಟ್ಟಕ್ಕಿರುತ್ತೆ. ಎಷ್ಟೇ ಕಾಂಪಿಟೇಷನ್, ಹೈ ಕಾಂಪಿಟೇಷನ್ ಇದ್ರೂ ಕೂಡ ಆ ಕಾಂಪಿಟೇಷನ್ ಅನ್ನ ಬೀಟ್ ಮಾಡತಕ್ಕಂತಹ ಧೈರ್ಯ ನಿಮ್ಮ ಬಳಿಯಲ್ಲಿ ಇರುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಕೆಲವೊಂದು ಯಾವುದೇ ಒಂದು ರಂಗದಲ್ಲಿದ್ರೂ ಕೂಡ, ಯಾವುದೇ ಒಂದು ವ್ಯವಹಾರದಲ್ಲಿದ್ರೂ ಕೂಡ ಚಾಕಚಕ್ಯತೆಯಿಂದ, ಬುದ್ಧಿವಂತಿಕೆಯಿಂದ ಮುಂದುವರಿಯುವಂತಹ ಸಾಧ್ಯತೆ ಇರುತ್ತೆ. ಬೇರೆಯವರು ಹೇಳ್ತಾರೆ, ಏನಪ್ಪಾ ಇವ್ರ ನಡನೆ ಗೊತ್ತಾಗ್ತಾ ಇಲ್ಲ, ಇವ್ರ ವಿಚಾರಗಳೇ ಗೊತ್ತಾಗ್ತಾ ಇಲ್ಲ, ಇವ್ರ ನಿಗೂಢತೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಅದು ನೀವು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀರಿ. ಯಾವುದೇ ಉದ್ಯಮ ಇರ್ಬೋದು, ಯಾವುದೇ ವೃತ್ತಿಯಲ್ಲಿರ್ಬೋದು, ಬೇಗನೆ ಅದನ್ನ ಅರ್ಥ ಮಾಡ್ಕೋತೀರಿ, ಆ ಸಿಚುವೇಶನ್ ಅನ್ನ ಅರ್ಥ ಮಾಡ್ಕೋತೀರಿ, ಆ ಸಂದರ್ಭವನ್ನ ಅರ್ಥ ಮಾಡ್ಕೊಂಡು ನಿಭಾಯಿಸ್ತಕ್ಕಂತಹ ಚಾಕಚಕ್ಯತೆ ಈ ಧನುರಾಶಿಯವರಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಧಾರ್ಮಿಕವಾಗಿರತಕ್ಕಂತಹ ಪ್ರವೃತ್ತಿ ನಿಮ್ಮ ಬಳಿ ಇರುತ್ತೆ. ನೋಡಿ, ದೇವರು, ದೇವಸ್ಥಾನ, ಪೂಜೆ, ಹಬ್ಬ ಹರಿದಿನ, ಆಚಾರ ವಿಚಾರ, ಶಾಸ್ತ್ರ ಸಂಪ್ರದಾಯಗಳಲ್ಲಿ ಬಹಳಷ್ಟು ನಂಬಿಕೆ, ವಿಶ್ವಾಸವನ್ನ ಇಟ್ಟಿರತಕ್ಕಂತಹ ವ್ಯಕ್ತಿಗಳು ಧನುರಾಶಿಯವರು. ಇನ್ನು ಈ ಸಾಮಾಜಿಕವಾಗಿ ಏನಾದ್ರೂ ಸಹಾಯ ಮಾಡ್ತಕ್ಕಂಥದ್ರಲ್ಲಿ ಪ್ರಬಲವಾಗಿರ್ತಕ್ಕಂತಹ ವ್ಯಕ್ತಿಗಳು, ಈ ರಾಜಕಾರಣಿಗಳಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಅಥವಾ ಈ ಸಾರ್ವಜನಿಕರಲ್ಲಿ ಯಾರಿಗೋ ಸಹಾಯ ಮಾಡಬೇಕು, ಯಾರು ಕಷ್ಟದಲ್ಲಿದ್ದಾರೆ, ಯಾರು ನೋವಿನಲ್ಲಿದ್ದಾರೆ ಅಂತಂದ್ರೆ ಮುಂಚೂಣಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಅಂತಂದ್ರೆ ಅದು ಸ್ತ್ರೀಯರೇ ಇರಬಹುದು, ಪುರುಷರೇ ಇರಬಹುದು, ಈ ಫಲ ಇಬ್ರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ. ಧನುರಾಶಿಯವರು ಅಂತ ಹೇಳ್ಬೇಕು. ಕಷ್ಟ ಕಾಲ ಆಯ್ತು ಅಂತಂದ್ರೆ ಮಮ್ಮಲ ಮರುಗುವಂತಹ ವ್ಯಕ್ತಿಗಳು, ಜೀವನದ ಹಲವಾರು ವರ್ಷಗಳು ದುಡಿಮೆಯಲ್ಲಿ ತೆಗೆದುಕೊಳ್ಳತಕ್ಕಂಥದ್ದು, ಸಮಯವನ್ನ ವ್ಯರ್ಥ ಮಾಡತಕ್ಕಂಥದ್ದಿಲ್ಲ. ಯಾಕಂತಂದ್ರೆ ಮನೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಅದೇ ರೀತಿಯಾಗಿ ಸಾಮಾಜಿಕ ವ್ಯವಸ್ಥೆಯಲ್ಲಿಯೂ ಕೂಡ ಬಹಳಷ್ಟು ಆತ್ಮವಿಶ್ವಾಸದಿಂದ ಯಾರನ್ನು ಮೋಸ ಮಾಡಬೇಕು, ಯಾರನ್ನು ತೊಂದರೆ ಕೊಡಬೇಕು ಅನ್ನುವಂತಹ ಮನಸ್ಥಿತಿ ಇವರಲ್ಲಿರಲ್ಲ. ಬಹಳಷ್ಟು ಕ್ಲೀನ್ ಆಗಿರ್ತಾರೆ, ಕ್ಲೀನ್ ಆಗಿ ಸೇವೆ ಮಾಡುವಂತಹ ಉದಾರಿಗಳಾಗಿರ್ತಾರೆ ಅನ್ನುವಂಥದ್ದು ಗಮನಿಸಬೇಕಾಗಿರುವಂತಹ ವಿಚಾರ. ಆದ್ರೆ ಈ ಒಂದೊಂದು ಸಂದರ್ಭದಲ್ಲಿ ಹೀಗೂ ಆಗುತ್ತಲ್ಲ, ಒಳ್ಳೇದ್ ಮಾಡಿದಾಗ ಕೆಟ್ಟ ಫಲಗಳು ಸಾಕಷ್ಟು ಸಲ ನಿಮ್ಮ ಜೀವನದಲ್ಲಿ ಹೊಂದಿದಿರಿ. ಎಷ್ಟೋ ಜನರಿಗೆ ಸಹಾಯ ಮಾಡಿದಿರಿ, ಸಪೋರ್ಟ್ ಮಾಡಿದ್ರು ಕೂಡ ಅವ್ರ ಕಡೆಯಿಂದ ಅಷ್ಟೊಂದು ಸಪೋರ್ಟ್ ಸಿಗ್ಲಿಲ್ವಲ್ಲ ಅನ್ನುವಂತ ಬೇಸರ, ಅಥವಾ ಒಳ್ಳೇದ್ ಕೆಲಸ ಮಾಡಿದಾಗ ಕೆಟ್ಟ ಒಂದು ಫೀಲಿಂಗ್ಗಳು ಕೂಡ ನಿಮ್ಮ ಜೀವನದಲ್ಲಿ ಬಂದಿರುವಂತದ್ದು. ಈ ವಿಡಿಯೋದ ಮುಂದುವರೆದ ಭಾಗ ನಾನು ತಿಳಿಸ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾದಂತ ವಿಚಾರ ತಿಳಿಸೋದು ಬಾಕಿ ಇದೆ. ಅದಕ್ಕಿಂತ ಮುಂಚೆ ಒಂದು JB ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ?
ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ವೀಕ್ಷಕರೇ, ಬಹಳ ಅದ್ಭುತವಾಗಿರತಕ್ಕಂತಹ ಜಾತಕ, ತುಂಬಾ ಸರಳವಾಗಿ ಸುಲಭವಾಗಿ ನೀವೇ ಓದ್ಕೊಂಡು ತಿಳ್ಕೊಬೇಕಾಗಿರತಕ್ಕಂತ ಜಾತಕ ಇದಾಗಿರೋದ್ರಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ನೋಡೋಣ. ಇನ್ನು ಧಾರ್ಮಿಕವಾಗಿ ಬಹಳಷ್ಟು ಕಾರ್ಯಗಳನ್ನ ನೀವು ನಿರೂಪಿಸ್ತಕ್ಕಂಥದ್ದು, ಇನ್ನು ಸಹಾಯ ಮಾಡಿ ಬಹಳಷ್ಟು ಯಶಸ್ಸು ಕೂಡ ನೀವು ಆಗ್ತೀರಿ. ನಿಮಗೆ ಈ ಪ್ರಾಣಿ ಪಕ್ಷಿಗಳಂತಂದ್ರೆ ಬಹಳ ಪ್ರೀತಿ. ಈ ಪಶು ಪ್ರಾಣಿ ಪಕ್ಷಿಗಳಲ್ಲಿ ಬಹಳಷ್ಟು ಆಸಕ್ತಿ ಕೂಡ ಇರುತ್ತೆ. ಈ ಬೆಟ್ಟ ಗುಡ್ಡಗಳು, ಕಾಡು ಮೇಡುಗಳು ಅಂತಂದ್ರೆ ಬಹಳ ಪ್ರೀತಿ. ಮತ್ತೆ ಕೆಲವೊಮ್ಮೆ ಅವುಗಳ ಸೇವೆ ಮಾಡ್ತಕ್ಕಂಥದ್ದು ಕೂಡ ಬಹಳ ಖುಷಿ ಕೊಡುತ್ತೆ ಅವರಿಗೆ. ಅದಕ್ಕೆ ಊಟ ಹಾಕುವಂಥದ್ದು, ಅದನ್ನ ಜೋಪಾನ ಮಾಡ್ತಕ್ಕಂಥದ್ದು ಈ ಚಿಕ್ಕ ವಯಸ್ಸಿನಲ್ಲೂ ಕೂಡ ಈ ತರ ನಿಮ್ಮ ಜೀವನದಲ್ಲಿ ಬಹಳಷ್ಟು ಆಗಿರುತ್ತೆ. ಇನ್ನು ಕುಟುಂಬವನ್ನ ತುಂಬಾ ಪ್ರೀತಿಸುವಂತಹ ವ್ಯಕ್ತಿಗಳು, ಕುಟುಂಬ ಅಂತಂದ್ರೆ ಬಹಳಷ್ಟು ಇಷ್ಟಪಡ್ತಕ್ಕಂಥದ್ದು. ನಿಮ್ಮ ನಂಬಿರುವಂತಹ ವ್ಯಕ್ತಿಗಳಿಗೆ ಎಂದಿಗೂ ಕೂಡ ಕೈ ಬಿಡುವಂತಹ ವ್ಯಕ್ತಿಗಳಲ್ಲ. ಧನುರಾಶಿಯವರು ನಂಬಲ್ಲ, ನಂಬಿದ್ರೆ ಕೈ ಬಿಡಲ್ಲ. ಮತ್ತೆ ಕುಟುಂಬ ಅಂತಂದ್ರೆ ಅಷ್ಟೇ ಬಹಳಷ್ಟು ಪ್ರೀತಿಸುವಂತಹ ವ್ಯಕ್ತಿಗಳು, ಬಿಟ್ಟು ಕೊಡದೇ ಇರತಕ್ಕಂತಹ ವ್ಯಕ್ತಿಗಳು ಅಂತಂದ್ರೆ ಅದು ಧನುರಾಶಿಯವರು ಅಂತ ಹೇಳ್ಬೇಕು. ಇನ್ನು ತುಂಬಾ ಪ್ರೀತಿಸುವಂತಹ ಕುಟುಂಬದವರ ಒಳಿತಿಗಾಗಿ ಬಹಳಷ್ಟು ಶ್ರಮವನ್ನ ಪಡುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ಕೆಲವೊಂದು ಕಾರಣಾಂತರಗಳಿಂದ ಕುಟುಂಬದವರೇ ಒಮ್ಮೊಮ್ಮೆ ಅರ್ಥ ಮಾಡ್ಕೊಳ್ಳಿಲ್ವೇನೋ, ನನ್ನ ತ್ಯಾಗ, ನನ್ನ ಕಷ್ಟ, ನನ್ನ ನೋವನ್ನ ಅರ್ಥ ಮಾಡ್ಕೊಳ್ಳಿಲ್ವೇನೋ ಅನ್ನುವಂತ ಒಂದು ಫೀಲಿಂಗು ಕೆಲವೊಂದ್ಸಲಿ ಬಂದ್ಬಿಡುತ್ತೆ. ಇನ್ನು ಮಕ್ಕಳ ಮೇಲೆ ಬಹಳಷ್ಟು ಪ್ರೀತಿ ಇರುತ್ತೆ. ಚಿಕ್ಕ ಮಕ್ಕಳು ಅಂತಂದ್ರೆ ಬಹಳ ಪ್ರೇಮ. ಅವ್ರಿಗೆ ನೋಡಿದ ತಕ್ಷಣ ಏನೋ ಒಂಥರ ಮನಸ್ಸು ಅರಳು ಬಿಡುತ್ತದೆ. ಆ ತರ ಒಂದು ಮನೋಭಾವನೆ ನಿಮ್ದು. ಆದ್ರೆ ಯಾವುದೇ ಒಂದು ಕಾರಣಾಂತರಗಳಿಂದ ಮಕ್ಕಳು ನಿಮ್ಮಿಂದ ಕೆಲವೊಂದು ಸಂದರ್ಭದಲ್ಲಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಾರದಂತ ಸಂದರ್ಭಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ಈ ಮಾನಸಿಕವಾಗಿ ಕೆಲವೊಂದು ಸಂಕಷ್ಟಗಳು ಇರುತ್ತೆ. ನಿಮ್ಮ ಜೀವನದಲ್ಲಿ ಕೆಲವೊಂದು ಸವಾಲುಗಳು ಇರುತ್ತೆ. ಆ ಎಲ್ಲ ಸವಾಲುಗಳನ್ನ ಧೈರ್ಯದಿಂದ ಮೆಟ್ಟಿ ನಿಂತು ಅದನ್ನ ಅನುಭವಿಸಿ ಅದನ್ನ ಸರಿ ಮಾಡುವಂತಹ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ಈ ಧನುರಾಶಿಯವರಲ್ಲಿ ಇರತಕ್ಕಂಥದ್ದು. ಇನ್ನು ಉದ್ಯೋಗ ಅಥವಾ ಪಾರ್ಟಿ ಅಥವಾ ಬ್ಯಾಂಕಿಂಗ್ ವಲಯಗಳಲ್ಲಿ ಲೇಖಕರಾಗಿ, ಬ್ಯಾಂಕಿಂಗ್ ವ್ಯವಸ್ಥೆಗಳಲ್ಲಿ, ಇನ್ನು ಈ ಸಾಮಗ್ರಿಗಳನ್ನ ವ್ಯಾಪಾರ ಮಾಡ್ತಕ್ಕಂಥದ್ದು, ಬುಕ್ ಸ್ಟಾಲ್ ನಂತಹ ಸಾಮಗ್ರಿಗಳ ವ್ಯಾಪಾರ ಮಾಡ್ತಕ್ಕಂಥದ್ದು, ಹಣಕಾಸಿನ ಲೇವಾದೇವಿ ಮಾಡ್ತಕ್ಕಂಥದ್ದು, ಕಂಪ್ಯೂಟರ್ ತಜ್ಞರಾಗಿ ಈ ಹಾರ್ಡ್ವೇರ್, ಸಾಫ್ಟ್ವೇರ್, ಮತ್ತೆ ರಾಜಕೀಯ ಫೀಲ್ಡ್ ಅಲ್ಲಿ, ಇನ್ನು ಪೆಟ್ರೋಲಿಯಂ, ಎಣ್ಣೆ ಪದಾರ್ಥಗಳು, ಆಹಾರ ಪದಾರ್ಥಗಳು ವ್ಯಾಪಾರ, ಯಾವುದೇ ತರದ ವ್ಯಾಪಾರ ಇದ್ರೂ ಕೂಡ ಬೇಗನೆ ಒಗ್ಗಿಕೊಳ್ಳುವಂತ ಸಾಮರ್ಥ್ಯ ಇರುತ್ತೆ. ಇನ್ನು ಖನಿಜ ಉದ್ಯಮಿಗಳ ವ್ಯಾಪಾರಸ್ಥರಾಗಿ ಒಳ್ಳೆ ಹೆಸರನ್ನ ಮಾಡ್ತಕ್ಕಂತ, ಬಹಳ ವಿಶೇಷವಾಗಿ ಎಲ್ಲಾ ರಂಗದಲ್ಲೂ ಧನುರಾಶಿಯವರು ಇರ್ತಾರೆ. ಆದ್ರೆ ಈ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆ ಮಾಡ್ತಕ್ಕಂತಹ ಸಾಧ್ಯತೆಗಳು ಧನುರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರ. ಇನ್ನು ನೋಡಿ, ಕೆಲವೊಂದು ಈ ಸಕ್ಕರೆ ಕಾಯಿಲೆ, ಈ ನಿಮ್ಮ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ನೋಡಿ, ಸಕ್ಕರೆ ಕಾಯಿಲೆಯಂತಹ ಸಮಸ್ಯೆಗಳು, ಬೆನ್ನು ಹುರಿಯಂತಹ ಸಮಸ್ಯೆಗಳು, ಗುಪ್ತಾಂಗ ರೋಗಗಳು, ಇಂತಹ ಒಂದು ಸಮಸ್ಯೆಗಳು ಬಾಧಿಸುವಂತಹ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ ಓವರ್ ಆಲ್ ನಿಮ್ಮ ಜೀವನದಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನ ಹರಿಸಬೇಕಾಗುತ್ತೆ. ಇನ್ನು ಈ ವಿಡಿಯೋದ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನ್ ಗೊತ್ತಾ? ಶುಭ ಸಂಖ್ಯೆಗಳು ಯಾವುವು, ಶುಭ ವಾರಗಳು ಯಾವುವು, ಶುಭ ರತ್ನಗಳು ಯಾವುವು ಅನ್ನುವಂತಹ ಬಹಳ ಮುಖ್ಯವಾದಂತಹ ವಿಚಾರಗಳನ್ನ ತಿಳಿಸುವಂತದ್ದಿದೆ. ಅದಕ್ಕಿಂತ ಮುಖ್ಯವಾಗಿ ಈ ವಿಡಿಯೋ ನಿಮಗೆ ಹೇಗನಿಸ್ತು,
ನಿಮ್ಮ ಅಭಿಪ್ರಾಯಗಳು ದಯವಿಟ್ಟು ನಮಗೆ ಬಹಳ ಮುಖ್ಯವಾಗಿರುವಂತದ್ದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಲೈಕ್ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ 12 ರಾಶಿಯವರ ಗುಣಲಕ್ಷಣಗಳ ವಿಡಿಯೋಗಳು ಸಿಗ್ತವೆ, ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಶುಭ ಸಂಖ್ಯೆಗಳು ಯಾವುವು ಅಂತಂದ್ರೆ 1, 2, 5, 9 ನಿಮಗೆ ಶುಭ ಸಂಖ್ಯೆಗಳಾದ್ರೆ, ಶುಭವಾರಗಳು ಭಾನುವಾರ, ಮಂಗಳವಾರ, ಬುಧವಾರ ಹಾಗೂ ಗುರುವಾರ ನಿಮಗೆ ಶುಭವಾರಗಳಾಗಿರ್ತಕ್ಕಂಥದ್ದು. ಶುಭ ರತ್ನಗಳು ಕನಕ ಪುಷ್ಪರಾಗ, ಮಾಣಿಕ್ಯ ನಿಮಗೆ ಶುಭ ರತ್ನಗಳಾಗಿರತಕ್ಕಂಥದ್ದು. ಒಳ್ಳೇದಾಗ್ಲಿ. ನೋಡಿದ್ರಲ್ಲ ವಿಡಿಯೋ, ನಿಮ್ಗೆ ಖುಷಿ ಆಗಿದೆ ಅಂತ ಭಾವಿಸಿದೀನಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲಷ್ಟ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.